ಯೂಶುವಲ್ ಆಗಿ ಡ್ರಗ್ಸ್ಗಳನ್ನು ನಗರದಾದ್ಯಂತ ಪೆಡಲ್ ಮಾಡಬೇಕು, ಸಪ್ಲೈ ಮಾಡಬೇಕು ಅಂತಂದರೆ ಬೆಲ್ಟ್ಗಳಲ್ಲಿ ಇಟ್ಕೊಳ್ಳುವಂಥದ್ದು, ಶೂಗಳಲ್ಲಿ ಇಟ್ಕೊಳ್ಳುವಂಥದ್ದು, ವಿಗ್ಗಳಲ್ಲಿ ಇಟ್ಕೊಳ್ಳುವಂಥದ್ದು ಇದನ್ನು ನೋಡಿದ್ದೀವಿ. ಆ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಆದರೆ ತಿನ್ನೋ ಬ್ರೆಡ್ನಲ್ಲೂ ಕೂಡ ಮಾದಕ ವಸ್ತು ಕೊಕೇನ್ ಅನ್ನುವಂಥ ಒಂದು ಡ್ರಗ್ಗನ್ನು ಸಪ್ಲೈ ಮಾಡಿರುವಂಥ ಕೇಸಿದೆ. ನೈಜೀರಿಯನ್ ಮೂಲದ ಮಹಿಳೆ ಈಕೆಯನ್ನು ಸಿಸಿಬಿ ಎಡೆಮುರಿ ಕಟ್ಟಿದೆ. ಒಲಾಜಿಡೆ ಎಸ್ತಾರ್ ಅನ್ನುವಂಥ ನೈಜೀರಿಯನ್ ಪ್ರಜೆ ಅಂದರೆ ಮಹಿಳೆ ಈಗ ಬೆಂಗಳೂರಿನಲ್ಲಿ ಲಾಕ್ ಆಗಿದ್ದಾಳೆ. ಬ್ರೆಡ್ನಲ್ಲಿ ಕೊಕೇನ್ ಇಟ್ಟು ಅದನ್ನು ಆಕೆ ಸಪ್ಲೈ ಮಾಡ್ತಾ ಇದ್ಲು. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬ್ರೆಡ್ನಲ್ಲೂ ಕೊಕೇನ್ ಇಟ್ಟು ಸಪ್ಲೈ ಮಾಡ್ಬೋದಾ, ಒಂದು ಕಡೆಯಿಂದ ಇನ್ನೊಂದು ಕಡೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದಾ ಅಂತ. ಮಾಡ್ಬೋದು, ಅದು ಸಾಧ್ಯ, ನಾನು ಮಾಡಿದ್ದೀನಿ ನೋಡಿ ಅಂತ ಮುಂದೆ ಬಂದಿರುವಂಥದ್ದು ಒಲಾಜಿಡೆ ಎಸ್ತರ್. ಈಗ ಸದ್ಯಕ್ಕೆ ಪೊಲೀಸರು ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಬರೋಬ್ಬರಿ 65 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಕೊಕೇನನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ನೋಡಿ, ಬ್ರೆಡ್ಗಳಲ್ಲಿ ಅದೇನು ಬ್ರೆಡ್ ಒಳಗಡೆ ಅದನ್ನು ಹಾಕಿದ್ರೋ ಅಥವಾ ಬ್ರೆಡ್ ಮಧ್ಯ ಆ ಪ್ಯಾಕೆಟ್ ಇಟ್ಟು ಆಕೆ ಪೆಡಲ್ ಮಾಡಲಿಕ್ಕೆ, ಸಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಟ್ಲೋ ಗೊತ್ತಿಲ್ಲ. ಬಟ್ ಒಂದು ರೀತಿ ಡ್ರಗ್ಸ್ ಪೆಡ್ಲಿಂಗ್ ಹಿಸ್ಟ್ರಿಯಲ್ಲಿ ವಿನೂತನ ಐಡಿಯಾ ಇದು. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದರ ಕುರಿತಾಗಿ. ಶಿವಕುಮಾರ್, ಬ್ರೆಡ್ ಒಳಗಡೆ ಕೊಕೇನ್ ಇಟ್ಟು ಹೆಂಗ್ ಮಾಡೋಕ್ ಸಾಧ್ಯ ಸಪ್ಲೈ ಅಥವಾ ಪೆಡಲ್ ಮಾಡ್ಲಿಕ್ಕೆ ಅಂತ? ರಾಹುಲ್, ಬ್ರೆಡ್ ನ ಪೌಂಡ್ ನ ಒಳಭಾಗದಲ್ಲಿ ಆಕೆ ಕಟ್ ಮಾಡಿ ಅದರಲ್ಲಿ ಕವರ್ ನಲ್ಲಿ ಸುಮಾರು 65 ಲಕ್ಷ ಮೌಲ್ಯದ 120 ಗ್ರಾಂ ಕೊಕೇನ್ ಅನ್ನ ಇಟ್ಕೊಂಡು ಮುಂಬೈನಿಂದ ಬೆಂಗಳೂರಿಗೆ ಬಂದು ಆಕೆ ಇಲ್ಲಿ ಬೆಂಗಳೂರಿನಲ್ಲಿ ಅದನ್ನ ಪೆಡ್ಲಿಂಗ್ ಅನ್ನ ಮಾಡ್ತಿರ್ತಾಳೆ. ಇದರ ಒಟ್ಟು ಮೌಲ್ಯ ಸುಮಾರು 65 ಲಕ್ಷ. ಅಂದ್ರೆ ಆರೋಪಿತೆ ಮೂಲತಃ ದೆಹಲಿ ಯೂನಿವರ್ಸಿಟಿಲಿ ವ್ಯಾಸಂಗವನ್ನ ಮಾಡ್ಬೇಕಂತೇಳಿ ಸ್ಟೂಡೆಂಟ್ ವೀಸಾದಡಿ 2024ರಲ್ಲಿ ಭಾರತಕ್ಕೆ ಬಂದವಳು. ನಂತರ ಇಲ್ಲಿ ಮಾಡುವಂತದ್ದು ಡ್ರಗ್ ಪೆಡ್ಲಿಂಗ್ ದಂಧೆಯಲ್ಲಿ ತೊಡ್ಕೊಳ್ತಾಳೆ. ಮೂಲತಃ ನೈಜೀರಿಯಾ ಮೂಲದವಳು. ಈಕೆ ಇಲ್ಲಿ ಬರುವಂತದ್ದು ದೆಹಲಿಗೆ ನಾನು ಯೂನಿವರ್ಸಿಟಿ ಸ್ಟೂಡೆಂಟ್ ಆಗಿ ಹೋಗ್ತಿದ್ದೀನಿ ಅಂತೇಳಿ ವೀಸಾವನ್ನ ತೋರಿಸ್ಕೊಂಡು ಇಲ್ಲಿ ಬಂದು ದೆಹಲಿಗೆ ಬಂದಂತ ಮಹಿಳೆ ನಂತರದಲ್ಲಿ ಡ್ರಗ್ ಪೆಡ್ಲಿಂಗ್ ಎಳೆಯುವಂಥದ್ದು. ಜೊತೆಗೆ ಈ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನ ಮಾಡಿ ಮುಂಬೈನಿಂದ ಬೆಂಗಳೂರಿಗೆ ಬಂದಿದ್ದಂತ ಖಾಸಗಿ ಬಸ್ ಏನಿರುತ್ತೆ, ಖಾಸಗಿ ಬಸ್ಗೆ ದಾಳಿಯನ್ನ ಮಾಡಿ ಅಲ್ಲಿ ಆ ಬಸ್ನಲ್ಲಿ ಇದ್ದಂತ ನೈಜೀರಿಯಾ ಮೂಲದ ವಿದೇಶಿ ಮಹಿಳೆಯನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಆಕೆಯ ಬ್ಯಾಗ್ನಲ್ಲಿ ಬ್ರೆಡ್ ಪೌಂಡ್ ಪತ್ತೆ ಆಗುವಂಥದ್ದು. ಮೊದಲಿಗೆ ಸಿಸಿಬಿ ಪೊಲೀಸರು ಸಹ ಈಕೆ ಸೇವನೆಯನ್ನ ಮಾಡ್ಲಿಕ್ಕೆ ಅಂದ್ರೆ ತಿನ್ಲಿಕ್ಕೆ ಬ್ರೆಡ್ ಅನ್ನ ತಗೊಂಡಿರ್ಬೋದು ಅಂತ ಹೇಳಿ ಭಾವಿಸ್ತಾರೆ. ಆದ್ರೆ ಅನುಮಾನವನ್ನಗೊಂಡು ಯಾವಾಗ ಬ್ರೆಡ್ ಓಪನ್ ಮಾಡಿದಂತ ಸಂದರ್ಭದಲ್ಲಿ ವಾಸನೆಯನ್ನ ಬರ್ಲಿಕ್ಕೆ ಶುರು ಆಗುತ್ತೆ. ಆಗ ಅದನ್ನ ಪೂರ್ತಿಯಾಗಿ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಬ್ರೆಡ್ ನ ಒಳಭಾಗದಲ್ಲಿ ಆಕೆ ಕಟ್ಟನ್ನ ಮಾಡಿ ಅಂದ್ರೆ ಬ್ರೆಡ್ ಪೀಸ್ ಗಳನ್ನ ಕಟ್ ಮಾಡಿ ಅದರ ಒಳಗಡೆ ಕೊಕೇನ್ ಅನ್ನ ತುಂಬಿಕೊಂಡು ಆಕೆ ತರ್ತಿದ್ದಂಥದ್ದು ನೋಡಿ ಸ್ವತಃ ಪೊಲೀಸ್ ಅಧಿಕಾರಿಗಳೇ ಹೊಸ ರೀತಿಯ ಮೋಡಸ್ ಅಂತೇಳಿ ಸ್ವತಃ ಸಿಸಿಬಿ ಪೊಲೀಸರೇ ಶಾಕ್ ಆಗಿರುವುದು. ಸದ್ಯ ಆಕೆಯನ್ನ ಬಂಧಿಸಿ ಸುಮಾರು 65 ಲಕ್ಷ ಮೌಲ್ಯದ 121 ಗ್ರಾಂ ಕೊಕೇನ್ ಅನ್ನ ಸೀಸ್ ಮಾಡಿಕೊಂಡು NDPS ಕಾಯ್ದೆ ಅಡಿಯಲ್ಲಿ ತನಿಖೆಯನ್ನು ಮುಂದುವರಿಸಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.